ತಮ್ಮ ಆಪ್ತ ಬಲಗೈ ಬಂಟ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಕೆಎನ್ ರಾಜಣ್ಣ ಅವರನ್ನ ಉಳಿಸಿಕೊಳ್ಳುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಫಲರಾಗಿದ್ದಾರೆ. ಆದರೆ ಗೌಪ್ಯವಾಗಿ ಸಚಿವ ರಾಜಣ್ಣಗೆ ಸಿಎಂ ಸಿದ್ದರಾಮಯ್ಯ ಏನಾದರೂ ಅಭಯ ನೀಡಿದ್ರಾ ಅನ್ನುವಂತ ಒಂದು ಚರ್ಚೆ ಇದೀಗ ಬಹಳ ಮುನ್ನೆಲೆಗೆ ಬರ್ತಾ ಇದೆ. ವಜಾಗೊಂಡಂತಹ ತಮ್ಮ ಆಪ್ತನ ಬೆನ್ನಿಗೆ ನಿಲ್ಲೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದು ಪರಿಷತ್ ಸದಸ್ಯ ರಾಜೇಂದ್ರಗೆ ಸಚಿವ ಸ್ಥಾನ ಕೊಡುವ ಭರವಸೆಯನ್ನ ಮುಖ್ಯಮಂತ್ರಿಗಳೇನಾದರೂ ಮುನ್ನೆಲೆಗೆ ತರ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜಣ್ಣ ಅವರು ಸಂಪುಟದಿಂದ ವಜಾ ಆಗಿದ್ದಾರೆ, ಬಟ್ ಅವರ ಉತ್ತರಾಧಿಕಾರಿಯಾಗಿ ಪುತ್ರ ರಾಜೇಂದ್ರಗೆ ಏನಾದರೂ ಪಟ್ಟಾಭಿಷೇಕ ಆಗುತ್ತಾ ಅನ್ನುವಂತ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿದ್ದು ಸಚಿವ ಸ್ಥಾನಕ್ಕೆ ಪಟ್ಟಾಭಿಷೇಕ ಮಾಡೋದಕ್ಕೆ ಸಿಎಂ ಖುದ್ದಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ವಾಲ್ಮೀಕಿ ಸಮುದಾಯದ ಮತ ಇರೋದು. ಹೀಗಾಗಿ ರಾಜೇಂದ್ರಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಕೆಎನ್ ರಾಜಣ್ಣ ಕೂಡ ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕೀಯ ಲೆಕ್ಕಾಚಾರವನ್ನ ನಾವಿಲ್ಲಿ ಗಮನಿಸಬಹುದು. ಹೈಕಮಾಂಡ್ ಬಳಿ ಕೂಡ ಈ ಬಗ್ಗೆ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಯಾರನ್ನಾದ್ರೂ ಸಚಿವ ಸಂಪುಟದಿಂದ ವಜಾ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಇಂಪ್ಯಾಕ್ಟ್ಗಳು ಒಂದು ಅವರ ಕ್ಷೇತ್ರದಲ್ಲಿ, ಮತ್ತೊಂದು ರಾಜಕೀಯವಾಗಿ ಮತ ಗಳಿಕೆಯ ಲೆಕ್ಕಾಚಾರದಲ್ಲಿ ಕೂಡ ನೋಡ್ಬೇಕಾಗತ್ತೆ. ಹೀಗಾಗಿ ಇಂಥದ್ದೊಂದು ಹೆಜ್ಜೆಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಒಂದು ಕಡೆ ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ, ಬಟ್ ಅದರ ಇಂಪ್ಯಾಕ್ಟ್ ಒಂದು ರಾಜಕೀಯ ಮತಗಳಿಕೆಯ ಲೆಕ್ಕಾಚಾರ, ಮತ್ತೊಂದು ಕ್ಷೇತ್ರದಲ್ಲಾಗುವಂತ ಬೆಳವಣಿಗೆ. ಈಗ ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಯಾವೆಲ್ಲ ಲೆಕ್ಕಾಚಾರ ಹಾಕೊಂಡು ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ ಅಂತ? ಪ್ರಜ್ವಲ, ಪ್ರಮುಖವಾಗಿ ರಾಜಣ್ಣ ಅವರನ್ನ ಡಿಸ್ಮಿಸ್ ಮಾಡಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜಣ್ಣ ಅವರು ಸಹಕಾರ ಖಾತೆಯನ್ನ ನಿಭಾಯಿಸ್ತಾ ಇದ್ರು. ಈಗ ಆ ಖಾತೆಯನ್ನ ಬೇರೆಯವರಿಗೆ ಕೊಡಬೇಕಾದಂತ ಒಂದು ಲೆಕ್ಕಾಚಾರನೂ ಕೂಡ ಇದೆ. ಪ್ರಮುಖವಾಗಿ ಕೆಲವು ಸಚಿವರು ಕೂಡ ಈಗಾಗಲೇ ಸಚಿವ ರಾಜಣ್ಣ ಅವರ ಖಾತೆ ಮೇಲೆ ಕಣ್ಣಾಕಿರ್ತಕ್ಕಂಥದ್ದು. ಈ ನಡುವೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಕೂಡ ಪ್ರಮುಖವಾಗಿ ಈ ಒಂದು ಖಾತೆಯನ್ನ ರಾಜಣ್ಣ ಅಂದ್ರೆ ರಾಜಣ್ಣ ಅವರ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಅವರ ಪುತ್ರನಿಗೆ ಸಚಿವ ಸ್ಥಾನವನ್ನ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನ ಸತೀಶ್ ಜಾರಕಿಹೊಳಿ, ರಾಜಣ್ಣ ಮತ್ತೆ ರಾಜಣ್ಣ ಮೂವರು ಕಡೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಗಂಭೀರ ಚರ್ಚೆ ಆಗಿದೆ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ವಾಲ್ಮೀಕಿ ಸಮುದಾಯದ ಮತಗಳಿದ್ದಾವೆ. ಈ ಒಂದು ಜನರಿಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕಾದಂತ ಒಂದು ಅನಿವಾರ್ಯತೆಯೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ನಾಗೇಂದ್ರ ಅವರನ್ನ ಕೈ ಬಿಟ್ಟಂತ ಒಂದು ಸಂದರ್ಭದಲ್ಲೂ ಕೂಡ ಆ ಒಂದು ಖಾತೆಯನ್ನ ಅವ್ರಿಗೆ ಮರಳಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಹೆಚ್ಚಾಗಿತ್ತು. ಆದ್ರೆ ಅದು ಹೈಕಮಾಂಡ್ಗೆ ಇಷ್ಟ ಇರಲಿಲ್ಲ, ಜೊತೆಗೆ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರಲಿಲ್ಲ. ಈಗ ಕೆಎನ್ ರಾಜಣ್ಣ ವಿಚಾರದಲ್ಲೂ ಕೂಡ ಅಂತದ್ದೇ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಈ ಒಂದು ಸಹಕಾರಿ ಖಾತೆಯನ್ನ ಅವರ ಪುತ್ರ ರಾಜಣ್ಣ ಅವರಿಗೆ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಮಾತನಾಡ್ತಕ್ಕಂಥ ಒಂದು ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾಗಿಯೇ ರಾಜಣ್ಣ ಅವರು ನಿನ್ನೆ ಒಂದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಅನ್ನೋ ಒಂದು ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ರೀತಿ ಏಕಾಏಕಿ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನ ಇಂತಾನೆ ರಾಜಣ್ಣ ಅವರು ಅದನ್ನ ಬಯಸಿದ್ರು. ಜೊತೆಗೆ ಈ ಕಡೆ ತಮ್ಮ ಪುತ್ರನ ಒಂದು ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಬೇಕಾದಂತ ಒಂದು ಅನಿವಾರ್ಯತೆಯೂ ಕೂಡ ಇದೆ. ಹಾಗಾಗಿ ಪುತ್ರನನ್ನ ಈಗ ಸಹಕಾರ ಖಾತೆಯನ್ನ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಗಂಭೀರವಾದಂತಹ ಆಲೋಚನೆ ರಾಜಣ್ಣ ಅವರು ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜಣ್ಣ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಪ್ರಜ್ವಲ. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.